ಬಿಡತಿ ಕಾರಣ ಅವ್ರೇ ಅನ್ಕೊಳ್ಳಿ. 3 ತಿಂಗಳೊಳಗೆ ಈಡೇರ್ಬೇಕು ಅನ್ಕೊಂಡೆ, ಅದ್ ಯಾವ ತರ ಈಡೇರ್ತೋ ಗೊತ್ತಿಲ್ಲ. ನನಗೆ 3 ಲಕ್ಷ ರೂಪಾಯಿ ಅಮೌಂಟ್ ಈಡೇರ್ತು. ನಾವೇನು ಹೇಳಲ್ಲ, ನಾವು ಕುತ್ಕೊಂಡು ನಿಂತ್ಕೊಂಡ್ರೆ ಅವಳೇ ಎಲ್ಲ ಬರೀತಾಳೆ. ಮೊನ್ನೆ ಒಂದ್ ರೀಸೆಂಟ್ ಆಗಿ ನೈಟ್ ಒಂದು ಇನ್ಸಿಡೆಂಟ್ ನಡೀತು ನನಗೆ, ನಮ್ಮ ಯಜಮಾನ್ರದ್ದು ಆರೋಗ್ಯದ ಬಗ್ಗೆ. ಅದ್ರಿಂದ ಅಮ್ಮನ್ ನೆನ್ಸ್ಕೊಂಡೆ. ಅವಳೇ ಮನೆಗ್ ನೆನ್ನೆ ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ದಾಳೆ. ಅವಳೇ ಬಂದು ಮೈಕಲ್ಲು ಜುಮ್ಮನ್ ಅಂತ ಹೇಳಕ್ಕೆ ಅವಳೇ ಬಂದ್ಲು ಮನೆಗೆ. ನನ್ ಮನೆಗೆ ಅಮ್ಮ ಅತಿ ಪರಿಹಾರನು ಕೊಟ್ಬಿಟ್ಟೋದ್ಲು. ನಮ್ಮ ಮನೆಯವ್ರಿಗೆ ಹುಷಾರಾಗೋರೆ, ಮನೇಲಿ ಇದಾರೆ. ಹಾಸ್ಪಿಟ್ಲಿಗೂ ಹೋದೆ, ಅವಳನು ಪರಿಹಾರನ ಅವಳು ಕೊಟ್ಲು. ಇನ್ನು 20% ಅಲ್ಲಿ ಜೀವ ಇತ್ತು, ಹುಷಾರಾಗಿದ್ದಾರೆ ನಮ್ಮ ಯಜಮಾನ್ರು. 4-5 ತಿಂಗಳಿಂದ ಬರ್ತಾ ಇದ್ದೀನಿ. ಒಂದ್ ಕೆಲಸ ಆಗೈತೆ, ಈಗ ಇನ್ನೊಂದ್ ಕೆಲಸ ಆಗ್ಬೇಕಿತ್ತು, ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಬಲಗಡೆ ಪ್ರಸಾದನೂ ಆಗೈತೆ, ಆಗಂಗಿದ್ರೆ ಬಲಗಡೆ ಕೊಡ್ತದೆ, ಇಲ್ಲ ಆಗ್ಲಿಲ್ಲ ಅಂದ್ರೆ ಎಡಭಾಗದಾಗ ಕೊಡ್ತಿದೆ. ನನಗೆ ಈಗ 2 ಸಲ ಬಲಭಾಗದಲ್ಲೇ ಆಯ್ತು. ಬಲಭಾಗದಲ್ಲಿ ಆದ್ಮೇಲೆ ನನಗೆ ಹಾಗೆ ಆಯ್ತದೆ ಕೆಲಸ ಅಂತ ನನಗೆ ನಂಬಿಕೆ ಇದೆ. ಇಲ್ಲಿ ಬಂದು ನಮ್ ಕಷ್ಟ ಏನು ಅಂತ ಕೇಳ್ಕೊಂಡಾಗ ಆ ಚೌಡೇಶ್ವರಿ ಏನಂದ್ರೆ ಒಂದು ಪೀಠ ಇದೆ. ಆ ಪೀಠದಲ್ಲಿ ಬರವಣಿಗೆ ಮೂಲಕ ನಿಮ್ಮ ಸಮಸ್ಯೆ ಏನಿದೆ ಅಂತ ತಿಳಿಸುತ್ತೆ. ತಿಳಿಸಿದ ನಂತರ ಆ ಸಮಸ್ಯೆಗೆ ಪರಿಹಾರನೂ ಕೂಡ ತಿಳಿಸುತ್ತೆ. ಆ ಪರಿಹಾರ ಅವರು ಅರ್ಚಕರು ಹೇಳ್ತಾರೆ, ಅದು ನಾವು ಕರೆಕ್ಟ್ ಆಗಿ ಸಮರ್ಪಕವಾಗಿ ಮಾಡ್ಕೊಂಡು ಹೋಗಿ ಆ ತಾಯಿ ಕೋರಿಕೆಯನ್ನ ಈಡೇರಿಸಿದ್ರೆ ನಮ್ ಕೆಲಸ 100% ಸಕ್ಸಸ್ ಆಗುತ್ತೆ. ಅವಳನ್ನ ನಂಬಿ ಬಂದೊಂದ್ಸಲಿ ಪೂಜೆ ಕೊಡಿ, ಅವಳ ಬಗ್ಗೆ ನಿಮ್ಗೆ 15 ತಿಂಗಳೊಳಗೆ ಅವಳು ಪ್ರತಿಫಲ ಕೊಟ್ಟೇ ಕೊಡ್ತಾಳೆ. ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ, ನಮ್ಮ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ.